ಶ್ಯಾಮ್ ಪ್ರಸಾದ್ ಮುಖರ್ಜಿ ಆಗಿರ್ಬೋದು, ದೀನ್ ದಯಾಳ್ ಉಪಾಧ್ಯಾಯರು ಆಗಿರ್ಬೋದು, ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರ್ಬೋದು, ಇವರ ಜಯಂತಿಗಳನ್ನ ಆಚರಣೆ ಮಾಡೋ ಉದ್ದೇಶ ಏನು ಅಂದ್ರೆ, ಇವಾಗ ಇಲ್ಲಿ ಬಂದಿರತಕ್ಕಂಥ ಅನೇಕ ಪಕ್ಷದ ಜವಾಬ್ದಾರಿ ಇರ್ತಕ್ಕಂಥ ಪದಾಧಿಕಾರಿಗಳು ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಮಹನೀಯರು ಹಾಕಿದಂತ ಕಟ್ಟಿದಂತ ಪಕ್ಷದ ಅಡಿ ತಾವು ಇವತ್ತು ಪಕ್ಷದ ಜವಾಬ್ದಾರಿಯನ್ನ ಹೊತ್ತು ನೀವು ಕುಳಿತಿದ್ದೀರಿ. ಕಟ್ಟಿದ್ರು ಅನ್ನೋ ವಿಚಾರ ಮುಂದೆ ಹೇಳ್ತಾರೆ. ನಾವು ಒಂದೇ ಮಾಡ್ಬೇಕು. ಸಂದರ್ಭದಲ್ಲಿ ಪಟ್ಟಂತ ಕಷ್ಟದ ಫಲ ಇವತ್ತು ನಾವು ಇಡೀ ದೇಶವನ್ನ ಭಾರತೀಯ ಜನತಾ ಪಕ್ಷ ಆಳ್ವಿಕೆ ಮಾಡ್ತಾ ಇದೆ. ನೀವು ದೇಶದ ಜನರ ಸ್ಥಿತಿ, ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳೆಲ್ಲ ಯೋಚನೆ ಮಾಡಬೇಕಾಗುತ್ತೆ, ಕಾರ್ಯಕರ್ತರೆಲ್ಲ ಯೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ಇವತ್ತು ಈ ಸುಭದ್ರ ಸರ್ಕಾರ, ಸುಭದ್ರ ದೇಶ ಇರ್ಬೇಕಾದ್ರೆ ಇಂಥ ಮಹನೀಯರ ಹಾಕೊಟ್ಟಂತ ಒಂದು ಮಾರ್ಗ ಕಾರಣ. ಇಂಥ ಒಂದು ಪಕ್ಷದಲ್ಲಿ ನಾವೆಲ್ಲ ಪದಾಧಿಕಾರಿಗಳಾಗಿದ್ದೀವಿ. ನಮ್ಮ ಜವಾಬ್ದಾರಿಯನ್ನ ಹೊರತು, ನಮ್ಮ ಜವಾಬ್ದಾರಿಗಳನ್ನ ಅರಿತು ನಾವು ಪಕ್ಷಕ್ಕಾಗಿ ದುಡಿಯೋಣ. ನಮ್ಮ ಜವಾಬ್ದಾರಿ ಏನಾಯ್ತು ಅಂತ ತಿಳ್ಕೊಂಡು ಕೆಲಸ ಮಾಡೋಣ, ಪಕ್ಷವನ್ನ ಬೆಳೆಸೋಣ, ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇಷ್ಟೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಅಟಲ್ ಜಿ ಸ್ಮೃತಿ ವರ್ಷ ಅಂದ್ರೆ ಅವರಿಗೆ 100 ವರ್ಷ ತುಂಬಿದಂತ ವರ್ಷವನ್ನ ಈ ದೇಶ, ಪಕ್ಷ ಅನ್ನೋದಕ್ಕಿಂತ ದೇಶ ಒಂದು ವರ್ಷವನ್ನ ಆಚರಿಸ್ತಾ ಇರುವಂತದ್ದು ಅತ್ಯಂತ ಖುಷಿ ಕೊಡುವಂತ ವಿಚಾರ. ನಾವೆಲ್ಲ ಅವರ ನೆರಳಲ್ಲಿ ಬೆಳೆದಂತವರು. ನನಗೆ ನಿನ್ನೆ ರವಿ ಫೋನ್ ಮಾಡಿ ಹೀಗೆ ಡಾಕ್ಟರ್ ಶಿವಯೋಗಿ ಸ್ವಾಮಿ ಅವರು ಹೇಳಿದ್ದಾರೆ, ನೀವು ಪಾವಗಡಕ್ಕೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾರೆ. ಅತ್ಯಂತ ಖುಷಿ ಆಯ್ತು ನನಗೆ. ಒಂದು ಪಾವಗಡಕ್ಕೆ ಬರುವಂಥದ್ದು, ಇನ್ನೊಂದು ವಾಜಪೇಯಿ ಅವರು ಹುಟ್ಟುಹಬ್ಬದ 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಇವರು ಮಾತಾಡಿಸೋದು, ಅವ್ರ ಜೊತೆ ಹೋಗೋದು, ಅವ್ರ ಕಾರ್ಯಕ್ರಮಗಳಿಗೆ ಹೋಗೋದು ಅಂದ್ರೆ ಅದೊಂದು ಹಬ್ಬ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಥವಾ ಅದ್ವಾನಿ ಅವರು ಬೆಂಗಳೂರಿಗೆ ಯಾವತ್ತೇ ಬರಲಿ, ಕರ್ನಾಟಕಕ್ಕೆ ಯಾವತ್ತೇ ಬರಲಿ, ಇಡೀ ರಾಜ್ಯದಿಂದ ಕಾರ್ಯಕರ್ತರು ಹೋಗ್ತಿದ್ರು. ಬರೀ ಬಿಜೆಪಿ ಹೋಗ್ತಿದ್ರ? ಸಂಘ ಪರಿವಾರದ ಎಲ್ಲಾ ಕಾರ್ಯಕರ್ತರ ಜೊತೆ ಕಾಂಗ್ರೆಸ್ನವರು ಹೋಗ್ತಿದ್ರು ಅವ್ರ ಭಾಷಣ ಕೇಳಬೇಕು ಅಂತ ಹೇಳಿ. ಇವತ್ತು ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಇವತ್ತು ನಮ್ಮ ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ವಾಹನ ಮಾಡ್ಕೊಡ್ತೀವಿ, ವಾಹನದಲ್ಲಿ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡ್ ಬರ್ತೀವಿ, ಮಾಡ್ತೀವಿ. ಅವರು ಅದ್ವಾನಿ ಅವರು 1 ತಿಂಗಳಿಗೆ ಒಂದ್ಸರಿ ಬೆಂಗಳೂರಿಗೆ ಬಂದ್ರು, ಹುಬ್ಳಿಯಿಂದ, ಮಂಗಳೂರಿಂದ, ಬೀದರ್, ಗುಲ್ಬರ್ಗದಿಂದ ಬರ್ತಿದ್ರು. ಅವರಾಗಿ ಅವರೇ ಬರ್ತಿದ್ರು, ಬುತ್ತಿ ಕಟ್ಕೊಂಡ್ ಬರ್ತಿದ್ರು ಜನ, ನಾವು ನೋಡಿದ್ವಿ. ಅಂತ ಒಬ್ಬ ಮಹಾನಾಯಕನ ಹುಟ್ಟು ಹಬ್ಬದ ಆಚರಣೆಗೆ ನಾವು ಬರುವಂತದ್ದು ಅತ್ಯಂತ ಖುಷಿ ಕೊಡುವಂಥದ್ದು. ನೀವೆಲ್ಲ ಕೂತಿದ್ದೀರಾ ಅಂತ ಹೇಳಿದ್ರೆ ನಮ್ಗೆಲ್ಲ ಖುಷಿ ಆಗುವಂತ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮವನ್ನ ಇಡೀ ದೇಶದಲ್ಲಿ ನೆನಪು ಮಾಡ್ಕೊಳ್ಬೇಕು. ಈ ದೇಶದ ವಿಚಾರ ಮಾತಾಡ್ಬೇಕಾದ್ರೆ, ಈ ಸ್ವತಂತ್ರ ಭಾರತದ ವಿಚಾರ ಮಾತಾಡ್ಬೇಕಾದ್ರೆ ವಾಜಪೇಯಿ ಬಗ್ಗೆ, ಅದ್ವಾನಿ ಅವ್ರ ಬಗ್ಗೆ ಮಾತಾಡಲೇಬೇಕು. ಅಥವಾ ವಾಜಪೇಯಿ ಬಗ್ಗೆ ಮಾತಾಡ್ಬೇಕಾದ್ರೆ ಅದ್ವಾನಿ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಅದ್ವಾನಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ವಾಜಪೇಯಿ ಬಗ್ಗೆ ಮಾತಾಡ್ಬೇಕು. ಈ ರೀತಿ ಅವೆಲ್ಲ ಒಂದು ಬೆರ್ತೋಗಿರುವಂಥದ್ದು. 1924 ಡಿಸೆಂಬರ್ 5ನೇ ತಾರೀಕು ಗ್ವಾಲಿಯರ್ನಲ್ಲಿ ಜನನ ಆಗುತ್ತೆ. ನಮ್ಮ ಸಂಘ ಪ್ರಾರಂಭ ಆಗುವಂತ ಸಂದರ್ಭ, ಸಂಘದ 100ನೇ ವರ್ಷ ಕೂಡ ಇವತ್ತು. ತಂದೆ ಕೃಷ್ಣಮ್ಮ, ತಾಯಿ ಕೃಷ್ಣದೇವಿ ಅವರು ಗ್ವಾಲಿಯರ್ನಲ್ಲಿ ಹುಟ್ಟಂತವರು. ನಂತರದ ದಿನಗಳಲ್ಲಿ ಬೆಳೆದು ದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬೆಳೆದ ನಂತರ 1939ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರ್ತಾರೆ. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಆರ್ಯ ಸಮಾಜ, ಬೇರೆ ಬೇರೆ ಸಮಾಜಗಳಲ್ಲಿ ಕೆಲಸ ಮಾಡಿ ಆಕ್ಟಿವ್ ಆಗಿರ್ತಾರೆ.
ಅದಾದ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸೇರಿ ಪ್ರಚಾರ ಕೆಲಸ ಮಾಡಿದ ನಂತರ 1947ರಲ್ಲಿ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅಂತ ಸಂದರ್ಭದಲ್ಲಿ ಅನೇಕ ಹಿರಿಯರು ಯೋಚನೆ ಮಾಡ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ, ಬಂದ ನಂತರ ಉಳ್ಕೊಳ್ಳುತ್ತಾ, ಯಾವ ರೀತಿ ಉಳ್ಕೊಳ್ಳುತ್ತೆ ಸ್ವಾತಂತ್ರ್ಯ? ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಂತ ಈಗಿರುವಂತ ನಾಯಕರು ಈ ದೇಶವನ್ನು ಹಿಂಗೆ ಉಳಿಸ್ತಾರ ಅಂತ ಈಗ ತ್ಯಾಗಭೂಮಿಗೆ ಅಂತ ಅವ್ರು ಬಂದು ಇಳಿದು ತಮಿಳುನಾಡಿನ ರಾಮನಾಡಲ್ಲಿ ಇಳಿದ ತಕ್ಷಣ ಅಲ್ಲಿನ ಮಣ್ಣನ್ನ ತೆಗೆದುಕೊಂಡು ಮೈ ಮೇಲೆ ಹಾಕೊಂಡಾದ್ಮೇಲೆ ಬರ್ತಾರೆ, ಪತ್ರಿಕೆಯವ್ರು ಕೇಳ್ತಾರೆ, ಇಷ್ಟು ದಿವಸ ಇದ್ರಿ ಆ ಭೂಮಿ ಮಣ್ಣೆಲ್ಲ ಹಾಕಿ ಮೇಲೆ ಹಾಕೊಂಡ್ರಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಇಲ್ಲಿವರೆಗೂ ಆ ಭೋಗ ಭೂಮಿಲಿದ್ದೆ, ಈಗ ತ್ಯಾಗ ಭೂಮಿಗೆ ಬಂದಿದ್ದೀನಿ, ಅದಕ್ಕೋಸ್ಕರ ಈ ಪವಿತ್ರ ಭೂಮಿಯ ಮಣ್ಣನ್ನು ಹಾಕೊಳ್ತಾ ಇದ್ದೀನಿ ಅಂತ ಹೇಳಿ. ಅವಾಗ ಪತ್ರಿಕೆಯವ್ರು ಕೇಳ್ತಾರೆ, ಇಷ್ಟೆಲ್ಲ ಮಾಡ್ತಿದ್ರ, ಈ ದೇಶಕ್ಕೆ ಸ್ವಾತಂತ್ರ್ಯ ಇಲ್ಲ, ನೀವು ನೋಡಿ ಜಗತ್ತಿನಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ದೇಶಗಳು, ದೊಡ್ಡ ದೊಡ್ಡ ನಾಯಕರ ಜೊತೆ, ಅಮೆರಿಕದಂತ ದೇಶದ ಜೊತೆ, ದೊಡ್ಡ ದೊಡ್ಡ ದೇಶದ ಜೊತೆ ಇಷ್ಟೊಂದು ಸಂಬಂಧ ಇಟ್ಕೊಂಡ್ರೆ ಭಾರತದ ಸ್ವಾತಂತ್ರ್ಯಕ್ಕೆ ಯಾಕೆ ಹೋರಾಟ ಮಾಡಲ್ಲ ಅಂತ. ಅವ್ರು ಹೇಳಿದಂತ ಮಾತು ಎಷ್ಟು ಸತ್ಯವಾಗಿದೆ ಅಂತ ಹೇಳಿದ್ರೆ, ನಾನು ಹೇಳ್ತಿರೋದು 1896 ಜನವರಿ 26ನೇ ತಾರೀಕು, ಇವತ್ತಿನ ಏನ್ ಜನವರಿ 26 ಗಣರಾಜ್ಯೋತ್ಸವನ ಆಚರಿಸ್ತೀವಲ್ಲ ಅದಕ್ಕೂ ಸಂಬಂಧ ಇದೆ, ಹೇಳ್ತೀನಿ ಆಮೇಲೆ. 4 ದಿವಸದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸ್ತೀನಿ, ಉಳಿಸ್ಕೊಂಡು ಹೋಗುವಂತ ಯಾವ್ದಾದ್ರು ನಾಯಕರಿದ್ರೆ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಯಾವಾಗ ಹೇಳೋದು? 1896 ಜನವರಿ 26ನೇ ತಾರೀಕು ತಮಿಳುನಾಡಿನ ರಾಮನಾಡ್ನಲ್ಲಿ, ಅವತ್ತು ತಮಿಳುನಾಡು ರಾಮನಾಡು ಅಂತ ಇತ್ತು, ಅಲ್ಲಿ ಅವ್ರು ಹೇಳೋದು ಆ ಆಟದಲ್ಲಿ. ಅದಾದ ನಂತರ ನಮಗೆ ಸ್ವಾತಂತ್ರ್ಯ ಬರೋದು ಯಾವಾಗ? 1947, ಸುಮಾರು 40 ವರ್ಷದ ನಂತರ, 40-50 ವರ್ಷದ ನಂತರ ಸ್ವಾತಂತ್ರ್ಯ ಬರುತ್ತೆ. ಸ್ವಾತಂತ್ರ್ಯ ಬಂದಾಗ ಈ ದೇಶ ಇಬ್ಬಾಗ ಆಗುತ್ತೆ. ಅವ್ರು ಹೇಳೋದು 50 ವರ್ಷ ಮುಂಚೆ ಹೇಳ್ತಾರೆ, ಅವತ್ತೇನೋ ಸ್ವಾತಂತ್ರ್ಯ ಕೊಡಿಸಿದ್ರೆ ಎಷ್ಟಾಗ್ಬೋದಾಯ್ತು? ಅವತ್ತು 600 ಪ್ರಾಂತ್ಯಗಳಿದ್ದವು ನಮ್ಮ ದೇಶದಲ್ಲಿ. ಅವತ್ತೇ ಸ್ವಾತಂತ್ರ್ಯ ನಾವು ವಿವೇಕಾನಂದರು ಇವ್ರ ಕೈ ಕೊಟ್ಟೋಗಿದ್ರೆ, ಕಾಂಗ್ರೆಸ್ನವ್ರ ಕೈ ಕೊಟ್ಟೋಗಿದ್ರೆ 20 ರಾಜ್ಯಗಳಾಗಿ ಹಿಂಗಡಿಸ್ ಹೋಗ್ತಿದ್ದೋ. 50 ವರ್ಷದ ನಂತರ ದೇಶನ ಪೂರ್ಣ ಉಳಿಸ್ಕೊಳಕ್ಕಾಗ್ಲಿಲ್ಲ ಅನ್ನುವಂಥ ಮಾತು ಈ ಸಂದರ್ಭಕ್ಕೆ ನಾನು ಹೇಳ್ತಿರೋದು. ಅದಕ್ಕೆ ಆ ಮಾತಿನ ಆಧಾರದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 1925 ಶುರು ಮಾಡ್ತಾರೆ. ಈ ದೇಶವೇನಾದ್ರು ಸ್ವಾತಂತ್ರ್ಯ ಕೊಟ್ಬಿಡ್ತಾರೆ, ಸ್ವಾತಂತ್ರ್ಯ ಪಡ್ಕೊಂಡು ಬಿಡ್ತೀವಿ, ಸ್ವಾತಂತ್ರ್ಯ ಮುಂದೆ ಬರುತ್ತೆ. ಆ ನಂತರ ಈ ದೇಶವನ್ನ ಈ ದೇಶದ ತರನೇ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಯಾವ್ದಾದ್ರು ಒಂದು ಸಂಘಟನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶುರು ಮಾಡ್ತಾರೆ. ಅದಾದ ನಂತರ ಸ್ವಾತಂತ್ರ್ಯ ಬರುತ್ತೆ. ಸ್ವಾತಂತ್ರ್ಯ ಬಂದಾಗ ಗಾಂಧೀಜಿಯವರು ಅಂತಿಮ ಸೇನಾನಿ, ಹೋರಾಟದ ಕೊನೆಯ ಹಂತ, ಬಾಲಗಂಗಾಧರ ತಿಲಕರು ಇರ್ಬೋದು, ಬೇರೆ ಬೇರೆ ಹೋರಾಟ ಮಾಡಿರ್ತಾರೆ. ನಂತರ ಕೊನೆಯ ದಿನಗಳಲ್ಲಿ ಗಾಂಧೀಜಿ ಅದ್ರ ನೇತೃತ್ವ ವಹಿಸ್ಕೊಂಡಿರ್ತಾರೆ. ಗಾಂಧೀಜಿ ಹೇಳ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಇಲ್ಲಿರುವಂತ RSS ಕಾಂಗ್ರೆಸ್ಸಿನ ಎಲ್ಲಾ ಕಾರ್ಯಕರ್ತರು ಹೊಸ ಪಕ್ಷವನ್ನ ಕಟ್ಟಿಕೊಂಡು ಸರ್ಕಾರ ರಚನೆ ಮಾಡಬೇಕು. 47ರಿಂದ 52ರವರೆಗೆ ಹೊಸ ಚುನಾವಣೆ ಬರೋವರೆಗೂ ರಾಷ್ಟ್ರೀಯ ಸರ್ಕಾರ ಇರಬೇಕು ಅಂತ ಹೇಳ್ತಾರೆ. ನೆಹರು ಮೊದಲನೇದು ರಾಷ್ಟ್ರೀಯ ಸರ್ಕಾರ. ಅದರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ಅಂಬೇಡ್ಕರ್ ಅವರು, ಕೃಪಲಾನಿ ಅವರು, ಬೇರೆ ಬೇರೆ ಎಲ್ಲ ರಾಷ್ಟ್ರೀಯ ನಾಯಕರೆಲ್ಲ ಇದ್ದಂತ ಸರ್ಕಾರ ರಚನೆ ಮಾಡ್ತಾರೆ. 1947ರಿಂದ 52ರವರೆಗೂ ಸರ್ಕಾರ, ರಾಷ್ಟ್ರೀಯ ಸರ್ಕಾರ ಇರುತ್ತೆ. ಆ ಮಧ್ಯದಲ್ಲಿ ಗಾಂಧೀಜಿ ಹತ್ಯೆ ಆಗುತ್ತೆ. ಗಾಂಧೀಜಿ ಅವರು ಹೇಳಿರ್ತಾರೆ, ಈ ದೇಶಕ್ಕೆ ಕಾಂಗ್ರೆಸ್ ಅನ್ನ ಮುಂದುವರಿಸಬಾಡ್ರಿ, ಕಾಂಗ್ರೆಸ್ ಒಂದು ಸಂಸ್ಥೆ, ಕಾಂಗ್ರೆಸ್ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಮುಂದುವರಿಸಬಾಡ್ರಿ, ಹೊಸ ಪಕ್ಷವನ್ನ ಕಟ್ಟಿ ಚುನಾವಣೆಗೆ ಹೋಗಿದ್ದ. ದುರಾದೃಷ್ಟ ಈ ದೇಶದ್ದು ಆಗುತ್ತೆ. ಗಾಂಧೀಜಿ ಹತ್ಯೆ ಆದ್ಮೇಲೆ ನೆಹರು ಮತ್ತೆ ಗಾಂಧಿ ಇದ್ರಲ್ಲಿ, ಗಾಂಧೀಜಿ ಹತ್ಯೆ ಆದ್ಮೇಲೆ ನೆಹರು ಒಬ್ಬರೇ ಉಳ್ಕೊಂಡು ಸರ್ ಅವರು ಮಾತಾಡಬೇಕಾಗಿ ವಿನಂತಿ. ನಮ್ಮ ಪಾವಗಡ ಭಾರತೀಯ ಜನತಾ ಪಕ್ಷದ ಕಚೇರಿನಲ್ಲಿ ದೇಶ ಕಂಡಂಥ ವಿಶಿಷ್ಟವಾದ ಮತ್ತು ತಮ್ಮದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂಥ ವಾಜಪೇಯಿಯವರು ಅವರ ಜನ್ಮದಿನಾಚರಣೆ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಾಜಪೇಯಿಯವರು ಮತ್ತು ಭಾರತೀಯ ಜನತಾ ಪಕ್ಷ ಯಾವ ರೀತಿ ನಡೆದು ಬಂತು ಅನ್ನೋದನ್ನು ಬಹಳ ವಿವರವಾಗಿ, ವಸ್ತುನಿಷ್ಠವಾಗಿ ನಿಮಗೆ ನಮಗೆಲ್ಲರೂ ಕೂಡ ಮನವರಿಕೆ ಮಾಡಿಕೊಟ್ಟಂಥ ನಮ್ಮ ಗುಬ್ಬಿ ತುಮಕೂರು ಜಿಲ್ಲಾ ಉಪಾಧ್ಯಕ್ಷರಾಗಿ
ABVP ಬಂದು ಬಹಳ ದೊಡ್ಡ ಮಟ್ಟಕ್ಕೆ ಪಕ್ಷವನ್ನು ಸಂಘಟನೆ ಮಾಡಿ RSSನ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಸ್ನೇಹಿತರು ಆದಂಥ ಭೈರಪ್ಪನವರು, ಹಾಗೆ ನಮ್ಮ ಪಾವಗಡ ಮಂಡಲದ ಅಧ್ಯಕ್ಷರು, ಯುವ ಉತ್ಸಾಹಿ ತರುಣರು, ಸ್ನೇಹಿತರು ಆದಂಥ ಅಶೋಕ್ ಅವರೇ, ಮತ್ತು ಪಾವಗಡದಿಂದ ಮಧುಗಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸ್ನೇಹಿತರಾದಂಥ ರವಿ ಅವರೇ, ಹಾಗೆ ನಮ್ಮ ರತ್ನಂನವರೇ ಮತ್ತು ಹೆಚ್ಚಿನ ನಾಯಕರು, ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಏನು ಈ ಒಂದು ವರ್ಷವನ್ನು ಇಡೀ ವರ್ಷ ಅವರ ಸ್ಮರಣೆ ಮಾಡೋದ್ರ ಮುಖಾಂತರ ಆಚರಿಸಬೇಕು ಅಂತ ಹೇಳಿ ಪಕ್ಷದ ಸಂಕಲ್ಪ ಆಗಿದೆ. ಅದರ ಪ್ರಕಾರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಒಂದು ರೋಮಾಂಚನ ಆಗೋ ರೀತಿ ವಾಜಪೇಯಿ ಅವರನ್ನ ನೀವೆಲ್ಲ ಬಹಳ ವರ್ಷದಿಂದ ಅವರ ಪ್ರಧಾನಿಯಾಗಿದ್ದಾಗ ಅವರು ಕೊಟ್ಟಂಥ ಆಡಳಿತ, ಇವತ್ತು ಕೂಡ ಈ ದಿನವನ್ನು ನಾವು ಸುಶಾಸನ ದಿನ ಅಂತಲೇ ಕರಿತೀವಿ. ಗುಡ್ ಗವರ್ನೆನ್ಸ್ ಡೇ, ಸುಶಾಸನ ದಿನ. ಆ ಕಾನ್ಸೆಪ್ಟ್ ಎಲ್ಲೂ ಇರಲಿಲ್ಲ. ಪ್ರತಿಯೊಬ್ಬ ಪ್ರಧಾನಿ ಕೂಡ ಒಂದಲ್ಲ ಒಂದು ರೀತಿ ಹಿಂದೆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ನ ಪ್ರಧಾನಿಗಳು ಹಗರಣಗಳಲ್ಲಿ ಇರೋದನ್ನು ನೋಡಿದ್ವಿ. ಆದರೆ ಈಗಾಗಲೇ ನಮ್ಮ ಭೈರಪ್ಪನವರು ಸಾಕಷ್ಟು ವಿಚಾರ ಹೇಳಿದ್ದಾರೆ. 1996 1996ರಲ್ಲಿ ವಾಜಪೇಯಿ ಅವರು 13 ದಿನಗಳ ಕಾಲ ಪ್ರಧಾನಿಯಾಗ್ತಾರೆ. ಅಷ್ಟಕ್ಕೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಅವ್ರನ್ನ ಕೆಳಗಿಳಿಸಲಾಗುತ್ತೆ. ಅದಾದ ನಂತರ 98ರಲ್ಲಿ 13 ತಿಂಗಳ ಕಾಲ ಒಂದು ಸಮ್ಮಿಶ್ರ ಸರ್ಕಾರವನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಮತ್ತೆ ಚುನಾವಣೆ ಬರುತ್ತೆ. ಭಾರತೀಯ ಜನತಾ ಪಕ್ಷ ಮೊದಲನೇ ಬಾರಿಗೆ ಅಧಿಕಾರಕ್ಕೆ ಬರುತ್ತೆ. 5 ವರ್ಷಗಳ ಕಾಲ ಯಾವುದೇ ಒಬ್ಬ ಕಾಂಗ್ರೆಸ್ಸೇತರ ಪ್ರಧಾನಿ ಈ ದೇಶವನ್ನು 5 ವರ್ಷಗಳ ಕಾಲ ಮೊದಲನೇ ಬಾರಿಗೆ ಆಡಳಿತ ನಡೆಸಿದ್ರೆ ಅದು ದಿವಂಗತ ವಾಜಪೇಯಿಯವರು, ಅಟಲ್ ಬಿಹಾರಿ ವಾಜಪೇಯಿಯವರು. ಅವತ್ತು ಅವ್ರು ಹಾಕೊಟ್ಟಂಥ ಒಂದು ಬುನಾದಿ ಏನಿತ್ತು ಪಕ್ಷಕ್ಕೆ, ಮತ್ತೆ ಆಡಳಿತಕ್ಕೆ ಅವರು ಕೊಟ್ಟಂಥ ಒಂದು ಮಾರ್ಗದರ್ಶನ ಏನಿತ್ತು, ಅದು ಇವತ್ತು ಕೂಡ ಆ ಪ್ರಿನ್ಸಿಪಲ್ ಅಂತ ಏನು ನಾವು ಮಾತಾಡಿದ್ವಿ, ಸಿದ್ಧಾಂತ ಅಂತ ಏನು ಹೇಳಿದ್ವಿ, ಯಾವ ಅಡ್ವಾಣಿಜಿಯವರ ಯಾವ ವಾಜಪೇಯಿಜಿಯವರ ಒಂದು ಸಿದ್ಧಾಂತದ ಮೇಲೆ ಇವತ್ತು ಭಾರತದ ದೇಶದ ಮುನ್ನಡೆ ಆಗ್ತಾ ಇದೆ. ಈಗ ನರೇಂದ್ರ ಮೋದಿಜಿಯವರು ಅವರು ಹಾಕೊಟ್ಟಂಥ ಹಾದಿನಲ್ಲಿ 13 ವರ್ಷಗಳ ಕಾಲ ಈಗಾಗಲೇ 3ನೇ ಬಾರಿಗೆ ನಮ್ಮ ನರೇಂದ್ರ ಮೋದಿಜಿಯವರು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಅಷ್ಟು ಭದ್ರವಾಗಿ ಸುಭದ್ರವಾಗಿ ದೇಶವನ್ನು ಮುನ್ನಡೆಸಿದ್ದಾರೆ ಅಂದರೆ ನಾವು ಏನು ವಾಜಪೇಯಿ ಅವರು ಹಾಕೊಟ್ಟಂತ ಆ ಮಾರ್ಗದರ್ಶನದಲ್ಲಿ ಪಕ್ಷ ಮುಂದುವರಿತಾ ಇದೆ. ವಾಜಪೇಯಿಜಿಯವರು ಹೇಳ್ತಾ ಇದ್ರು, ನಮ್ಮ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತನೇ ಇದು, ದೇಶ ಮೊದಲು, ಪಕ್ಷ ನಂತರ, ನಾನು ಕೊನೆಗೆ. ದೇಶ ಮೊದಲು, ಪಕ್ಷ ಎರಡನೇದು, ನಾನು ಕೊನೆಗೆ. ನನ್ಗೇನು ಸಿಗುತ್ತೋ ಬಿಡುತ್ತೋ ಅದು ಕೊನೆಗೆ. ಮೊದಲು ದೇಶ ಉಳಿಬೇಕು. ಇವತ್ತು ಇಡೀ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷಕ್ಕೆ ಜೈ ಅಂತ ಹೇಳ್ತಾ ಇದೆ ಅಂದ್ರೆ ಅದು ಕೇವಲ ಭಾರತೀಯ ಜನತಾ ಪಕ್ಷ. ಅದು ಬಿಟ್ಟರೆ ಇನ್ನಿದ್ದವರೆಲ್ಲ ಮಾತಾಜಿಗೆ ಜೈ, ರಾಹುಲ್ ಗಾಂಧಿಗೆ ಜೈ, ರಾಜೀವ್ ಗಾಂಧಿಗೆ ಜೈ, ಈಗ ಪ್ರಿಯಾಂಕಾ ಗಾಂಧಿಗೆ ಜೈ. ಒಂದು ಕುಟುಂಬ, ಕೇವಲ ಒಂದು ನೆಹರು ಕುಟುಂಬ ಇಷ್ಟು ವರ್ಷಗಳ ಕಾಲ ಇಡೀ ಒಂದು ದೇಶವನ್ನ ಒತ್ತ ಇಟ್ಟುಕೊಂಡು ಒಂದು ಕುಟುಂಬದ ಆಸ್ತಿಯನ್ನಾಗಿ ಪರಿವರ್ತಿಸಿ ಇವತ್ತೂ ಕೂಡ ಆ ದಾಸ್ಯ, ಆ ಬ್ರಿಟಿಷ್ನವರು ಯಾವ ಕಾರಣಕ್ಕೆ ನಮ್ಮ ಸ್ವಾತಂತ್ರ್ಯವನ್ನ ಕೊಟ್ಟು ಹೋದ್ರೋ ಅದನ್ನ ಬಿಟ್ಟು ಒಂದು ಕುಟುಂಬದ ಅಧೀನದಲ್ಲಿ ಇಡೀ ದೇಶ ಇರುತ್ತೆ ಅಂತ ಹೇಳಿದ್ರೆ, ಆದ್ರೆ ಈಗ ಈ ರೀತಿ ನೀವು ಎಲ್ಲಿ ನಮ್ಮ ಹೆಣ್ಣುಮಕ್ಳು ಕೈ ಸುಟ್ಕೊಂಡು ಅಡಿಗೆ ಮಾಡ್ತಾ ಇದ್ರು, ಸೀಮೆಜಲ್ಲಿ ಕಳ್ಳೆ ತಂದು ಒಳಗಿಟ್ಟು ಅಡಿಗೆ ಮಾಡ್ತಾ ಇದ್ರು. ಇವತ್ತು ಯಾರ ಮನೆಗಿದೆ ಕಳ್ಳೆ? ಸೌದೆ ಯಾರ ಮನೆಗೆ ಬಳಸ್ತಾರೆ? ಗ್ಯಾಸ್ ಕೊಟ್ಟು ಉಜ್ವಲ ಯೋಜನೆ ಮುಖಾಂತರ ಗರೀಬಿ ಪ್ರತಿಯೊಬ್ಬ ಹಳ್ಳಿ ಮನೆಗೆ ಗ್ಯಾಸ್ ಕೊಟ್ಟಿದ್ದಾಯಿತು ಮೋದಿಜಿಯವರ ಕಾಲದಲ್ಲಿ. ಅದಾದ ನಂತರ ನಿಮಗೆ ಜಲ್ ಜೀವನ್ ಮಿಷನ್ ಮುಖಾಂತರ ಇವತ್ತು ಹೆಣ್ಣು ಮಕ್ಕಳು ಬಿಂದಿಗೆ ಹಿಡ್ಕೊಂಡು ಬಾವಿಗೆ ನಲ್ಲಿಗಳಿಗೆ ಹೋಗಿ ಕಾಯಬೇಕಾಗಿತ್ತು. ಇವತ್ತು ಅದಿಲ್ಲ. ಮನೆ ಮುಂದೆ ಮನೆ ಮುಂದೆ ನೀರು ಬರುತ್ತೆ. ಜಲ್ ಜೀವನ್ ಮಿಷನ್ ಇದಕ್ಕಿಂತ ಒಳ್ಳೆಯ ಸ್ವಚ್ಛ ಭಾರತ್ ತಂದ್ರು. ಬೇರೆ ದೇಶದವರೆಲ್ಲ
ಇಂಡಿಯಾದವರು ಅಂದ್ರೆ ಕೊಳಕರು, ಗಲೀಜು ಮನುಷ್ಯರು, ಸ್ನಾನ ಮಾಡಲ್ಲ, ಅವ್ರಿಗೆ ಒಂದು ಮನೇಲಿ ಒಂದು ಶೌಚಾಲಯ ಇಟ್ಕೊಂಡಿಲ್ಲ ಅಂತ ಎಲ್ಲ ಮೂಗು ಮುರಿತಾ ಇದ್ರು. ಅಂತ ಕಾಲದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅನ್ನು ತಂದು ಇಡೀ ದೇಶದಾದ್ಯಂತ ಹೆಣ್ಣು ಮಕ್ಕಳು ಗೌರವಯುತವಾಗಿ ಅವರು ಬಯಲುದೇಶಕ್ಕೆ ಹೋಗುವಂತ ವಿಚಾರ ಇರ್ಬೋದು, ಇನ್ನೊಂದು ಮತ್ತೊಂದು, ಇದೆಲ್ಲ ಯಾರು? ಇದನ್ನೆಲ್ಲ ನಾವು ಮನೆ ಮನೆಗೆ ಹೇಳಬೇಕು. ಬಿಜೆಪಿ ಏನ್ ಮಾಡಿದೆ? ಇವೆಲ್ಲ ಮಾಡಿದೆ. ಯುವಕರಿಗೆ ಬೇಕಾದಷ್ಟು ಹಣ ಸಹಾಯ ಮಾಡ್ತಾ ಇದೆ. ನೀವು ಇವ್ರ ಭಿಕ್ಷೆಗೆ ನೀವು ಕೈ ಒಡ್ಬೇಡ್ರಿ. ಕೇವಲ ಅವ್ರು ಕೊಡುವ 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ. ಇಡೀ ದೇಶಕ್ಕೆ ಕೊರೋನಾ ಕಾಲದಿಂದ ಇಲ್ಲಿವರೆಗೆ 5 kg ಅಕ್ಕಿ ಕೊಡ್ತಿರೋದು ದೇಶದ ಪ್ರಧಾನಿ. ಇಡೀ ದೇಶಕ್ಕೆ, ಒಂದು ಊರಿಗಲ್ಲ, ಒಂದು ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ. ಇವತ್ತು ಅವ್ರು ಕೊಡೋ 5 kg ಅಕ್ಕಿ ಅವ್ರದ್ದು, ಸ್ಟ್ಯಾಂಪ್ ಇವ್ರದ್ದು, ಚೀಲ ಇವ್ರದ್ದು. ಇವ್ರು ಚೀಲ ತುಂಬಿಕೊಡ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಹೇಳ್ತಾರೆ ನಾವು 10 kg ಕೊಡ್ತೀವಿ ಅಂತೇಳಿ, ಕೊಡೋಕ್ಕಾಗಿಲ್ಲ. ಆ ಕಾರಣಕ್ಕಾಗಿ ಈ ರೀತಿ ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿದೆ. ಅವನ್ನ ಜನರಿಗೆ ತಲುಪಿಸೋಣ. ಅದರ ಜೊತೆಗೆ ಯಡಿಯೂರಪ್ಪನವರು ಅಲ್ಲಿ 6,000 ಅವ್ರು ಕೊಟ್ರೆ, ಯಡಿಯೂರಪ್ಪನವರು 4,000 ಕೊಟ್ಟು 10,000 ರೂಪಾಯಿ ರೈತರ ಅಕೌಂಟ್ ಹೋಗ್ತಾ ಇತ್ತು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ 4,000 ರೂಪಾಯಿ ನಿಲ್ಲಿಸಿದ್ರು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ವಿದ್ಯಾನಿಧಿ ತಂದ್ರು. ಜಾತ್ಯತೀತವಾಗಿ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ. ಇಂಜಿನಿಯರಿಂಗ್ ಮಾಡೋರಿಗೆ, ಮೆಡಿಕಲ್ ಮಾಡೋರಿಗೆ, ನರ್ಸಿಂಗ್ ಓದೋರಿಗೆ ಎಲ್ರಿಗೂ ಸ್ಕಾಲರ್ಶಿಪ್ ಕೊಡೋಕೆ ಶುರು ಮಾಡಿದ್ರು. 10,000, 20,000, 50,000, ಲಕ್ಷ ರೂಪಾಯಿವರೆಗೂ ಅದನ್ನು ನಿಲ್ಲಿಸಿದ್ರು. ಈ ರೀತಿ ಹಲವಾರು ವಿಚಾರಗಳು ನಮ್ಮ ಹತ್ರ ಇದೆ ಹೇಳ್ಕೊಳ್ಳೋದಕ್ಕೆ. ಬಹಳ ಹೆಮ್ಮೆಯಿಂದ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ವಿಚಾರ ಇದೆ. ಹಾಗಾಗಿ ದಯಮಾಡಿ ಇವತ್ತು ಪಾವಗಡದಲ್ಲಿ ನೀವೆಲ್ಲ ಉತ್ಸಾಹಿಗಳಿದ್ದೀರಿ. ನಮ್ಮ ತಂಡ ಕೂಡ ಅಶೋಕ್ ಒಬ್ಬ ಯುವ ಉತ್ಸಾಹಿ ಯುವಕ ಇದ್ದಾರೆ. ರವಿ ಕೂಡ ಒಂದು ಬದ್ಧತೆ ಇದೆ ಪ್ರಧಾನ ಕಾರ್ಯದರ್ಶಿಯಾಗಿ. ಹಾಗೆ ನಮ್ಮ ಸುರೇಶ್ ಇದ್ದಾರೆ. ನಮ್ಮ ಪುರುಷೋತ್ತಮ್ ರೈತ ಸಂಘದಲ್ಲಿ ಮುಂದೆ ಅವರಿಗೆ ನಾವು ಪ್ರಪೋಸ್ ಕೂಡ ಮಾಡಿದ್ದೇವೆ, ರೈತ ಮೋರ್ಚಾ ಅಧ್ಯಕ್ಷರನ್ನ ಮಾಡಬೇಕು ಅಂತೇಳಿ. ಹಾಗೆ ನಮ್ಮ ಸುರೇಶ್ ತಿಪ್ಪೇಸ್ವಾಮಿ ಅವರು ಇದ್ದಾರೆ, ನಾಗೇಂದ್ರ ಇದ್ದಾರೆ. ಒಂದು ಗಟ್ಟಿಯಾಗಿ ತಂಡವನ್ನು ಕಟ್ಟಿ ನೀವೇ ಒಬ್ಬ ನಾಯಕನನ್ನ ಹುಡುಕಿ ಸೃಷ್ಟಿ ಮಾಡಿ ಪಾವಗಡಕ್ಕೆ ಮುಂದೆ ಯಾರು ಬರಬೇಕು ಅಂತ. ಹಿಂಗ್ ಬಂದು ಹಿಂಗ್ ಹೋಗ್ಬೇಡ. ಪ್ರತಿ ಚುನಾವಣೆ ಬಂದು ಅರ್ಧ ಚುನಾವಣೆಯಲ್ಲೇ ಮಧ್ಯೆ ಕೈ ಕೊಟ್ಟು ಹೋಗುವಂಥವ್ರಾದ್ರೆ ನಿಮಗೂ ಆತ್ಮವಿಶ್ವಾಸ ಇರಲ್ಲ. ಗಟ್ಟಿಯಾಗಿ ನಿಲ್ಲಬೇಕು. ಸೋಲು ಗೆಲುವು ಎಲ್ಲರ ಮಧ್ಯೆ ಗಟ್ಟಿಯಾಗಿ ನಿಲ್ಲುವಂತ ಒಬ್ಬ ನಾಯಕರನ್ನ ಹುಡುಕಿ ಮುಂದಿನ ಚುನಾವಣೆಗೆ ಖಂಡಿತ ನಮಗೆ ಗೋವಿಂದ್ ಎಂ ಕಾರಜೋಳ ಸರ್, ಗೋವಿಂದ್ ಎಂ ಕಾರಜೋಳ ಅವರು ಅಣ್ಣ ಇಲ್ಲಿದ್ದಾರೆ, ನಮ್ಮ ಬೆನ್ನೆಲುಬಾಗಿದ್ದಾರೆ. ನಮ್ಮ ಮುಂದಿನ ಅಸೆಂಬ್ಲಿ ಚುನಾವಣೆಯನ್ನು ಅವ್ರು ಮಾಡಿಕೊಡ್ತಾರೆ. ಅವ್ರಿಗಿನ್ನೂ 4 ವರ್ಷ ಟರ್ಮ್ ಇದೆ, 4 ವರ್ಷದ ಅವಧಿ ಇದೆ. ಇನ್ನೇನು ಈ ಸರ್ಕಾರ ಇನ್ನು 1-1.5 ವರ್ಷ ಇದು ಯಾವುದೇ ಕಾರಣಕ್ಕೂ ಅವಧಿಯನ್ನ ಪೂರ್ಣಗೊಳಿಸೋದಿಲ್ಲ. ಆ ಕಾರಣಕ್ಕಾಗಿ ಅದೇನೇ ಆಗಲಿ, ನಾವೇನಕ್ಕಾಗಿದ್ದೀವಿ? ಅಧಿಕಾರಕ್ಕಾಗಿ ಅಲ್ಲ. ಇವತ್ತು ನಮ್ಮ ತತ್ವ ಸಿದ್ಧಾಂತ ಅದೇ. ಬಿಜೆಪಿ ಇರೋದು ಅಧಿಕಾರಕ್ಕಾಗಿ ಅಲ್ಲ. ಅಧಿಕಾರ ಬರುತ್ತೆ, ಅಧಿಕಾರ ಹೋಗುತ್ತೆ. ಅಧಿಕಾರ ಇರಲಿ, ಅಧಿಕಾರ ಬಿಡ್ಲಿ. ನಾವೇನಕ್ಕಾಗಿ ಇರೋದು? ದೇಶಕ್ಕಾಗಿ. ಆ ಕಾರಣಕ್ಕಾಗಿ ನಾವು ಭಾರತೀಯ ಜನತಾ ಪಕ್ಷವನ್ನು ಉಳ್ಕೋಬೇಕು. ಒಂದು ಆಡಳಿತ ಪಕ್ಷವಾಗಿದ್ರೂ ಪರವಾಗಿಲ್ಲ, ವಿರೋಧ ಪಕ್ಷವಾಗಿ ಆದ್ರೂ ಪರವಾಗಿಲ್ಲ, ನಾವು ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಪಕ್ಷದ ತತ್ವ ಸಿದ್ಧಾಂತ. ನಾವೆಲ್ಲ ಅದಕ್ಕೆ ಕಟಿಬದ್ಧರಾಗಿರ್ಬೇಕಾಗುತ್ತೆ. ಆ ಕೆಲಸವನ್ನ ಮಾಡೋಣ. ಯಾರು ಪ್ರಾಮಾಣಿಕವಾಗಿರ್ತಾರೆ ಅವರನ್ನ ಪಕ್ಷ ಗುರುತಿಸುತ್ತೆ. ಯಾರಿಗೆ ಪ್ರಿನ್ಸಿಪಲ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರಿರ್ಬೋದು, ನಮ್ಮ ಈಗಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕರು ಕೂಡ ಎಲ್ಲ ವಿದ್ಯಾವಂತರು, ಒಬ್ಬರು ಇಂಜಿನಿಯರ್ಗಳು, ಡಾಕ್ಟರ್ಗಳು ಅಲ್ವಾ, ಅಂತ ದೊಡ್ಡ ದೊಡ್ಡ ವಿದ್ಯಾವಂತರು ಇವತ್ತು ದೇಶಕ್ಕಾಗಿ ಪಕ್ಷಕ್ಕೆ ಬಂದು ಸೇರಿಕೊಂಡು ಪಕ್ಷವನ್ನು ಮುನ್ನಡೆಸ್ತಿದ್ದಾರೆ. ಆ ಕಾರಣಕ್ಕಾಗಿ ನಿಮಗೆಲ್ಲ ವಿಶ್ವಾಸ ಇರಲಿ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಅವ್ರ ಮೇಲೆ ನಾವೆಲ್ಲ ಪ್ರಮಾಣ ನಿರ್ಧಾರಕ್ಕಾಗಿ ನಾವು ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋಣ. ಆ ದಿಸೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಂದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು, ಓಲೈಕೆ ರಾಜಕಾರಣ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದ್ರೆ ಇವತ್ತು ದೇಶ ಉಳಿಯೋದೇ ಕಷ್ಟ ಆಗಿದೆ. ಇವತ್ತು ಕೇವಲ ನರೇಂದ್ರ ಮೋದಿಜಿಯವರು ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ, ಕೇವಲ 2 ರಾಜ್ಯ, ತೆಲಂಗಾಣ ಒಂದು, ಇಲ್ಲಿ ಒಂದು. ಈ ಆದರೂ ಕೂಡ ಅವರ ಆರ್ಭಟ ನೋಡ್ತಾ ಇದ್ದೀರಿ.
ಒಂದು ಕೋಮಿನವರನ್ನ ಒಡೆದು ಆಳುವ ನೀತಿ ಅಂದ್ರೆ ಇದೆ. ಬ್ರಿಟಿಷ್ನವರು ಅದನ್ನೇ ಮಾಡ್ತಿದ್ದು. ಬ್ರಿಟಿಷ್ನವರು ತಲೆತಲಾಂತರಕ್ಕೂ ಮಾಡಿದ್ದು ಅದನ್ನೇ. ಮುಸಲ್ಮಾನರು ಮತ್ತು ಹಿಂದೂಗಳ ಮಧ್ಯೆ ನಾವೆಲ್ಲ ಅಣ್ಣ ತಮ್ಮಗಳ ತರನೇ ಇದ್ದವರು. ನಮ್ಮ ಮಧ್ಯೆ ಒಡಕನ್ನು ಸೃಷ್ಟಿ ಮಾಡಿದ್ರು, ವೈರತ್ವವನ್ನು ಸೃಷ್ಟಿ ಮಾಡಿದ್ರು. ಇವತ್ತು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಇವತ್ತು ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋದು ನಮ್ಮ ಸಿದ್ಧಾಂತ. ಆದರೆ ಅವ್ರ ಸಿದ್ಧಾಂತ ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಯಾವುದೇ ಕಾರಣಕ್ಕೂ ಸಾಬರ್ನ ಹಿಂದೂಗಳನ್ನ ಒಂದಾಗಕ್ಕೆ ಕೊಡಬಾರದು, ಅವ್ರನ್ನ ಹೊಡಿಬೇಕು. ಮತ ಬ್ಯಾಂಕ್ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ ಅದು ಕಾಂಗ್ರೆಸ್ನವರ ಸಿದ್ಧಾಂತ ಆಗಿದೆ. ಆ ಕಾರಣಕ್ಕಾಗಿ ನಾವೆಲ್ಲ ಕೂಡ ಒಟ್ಟಾಗಿದ್ಕೊಂಡು, ಇದು ಕಡಿಮೆ ಸಂಖ್ಯೆ ಅಲ್ಲ, ಇಷ್ಟು ಜನ ಸೇರಿದ್ದೀರಿ, ಒಂದು 150ಕ್ಕೂ ಹೆಚ್ಚು ಜನ ಇಲ್ಲಿ ಕಲ್ತಿದ್ದೀರಿ. ಇದು ಕಡಿಮೆ ಸಂಖ್ಯೆ ಇಲ್ಲ. ಎಲ್ಲ ಯುವ ಮುಖಂಡರ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ಟೋಣ. ನಾನು ಜಿಲ್ಲಾಧ್ಯಕ್ಷನಾಗಿ ಮೊದಲನೇ ಬಾರಿಗೆ ಇಲ್ಲಿ ಬಂದಿದ್ದೇನೆ. ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದೆ, ಅವತ್ತು ಬರೋದಕ್ಕಾಗಿರಲಿಲ್ಲ. ಇವತ್ತು ಬಂದೆ. ಈಗ ಮತ್ತೆ ಇನ್ನೊಂದು ಕಾರ್ಯಕ್ರಮ ಇವತ್ತು ನಮ್ಮ ವಾಜಪೇಯಿಯವರ ಇದೇ ಕಾರ್ಯಕ್ರಮ ಕೆಂಪೇಗೌಡ ಒಂದು ಸಂಸ್ಥೆ ವತಿಯಿಂದ ಬೆಂಗಳೂರಿನಲ್ಲಿ ನಮ್ಮ ಸೆಂಟ್ರಲ್ ಕಾಲೇಜಿನಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಪ್ರಮುಖ ಭಾಷಣಕಾರರಾಗಿ ಭಾಗವಹಿಸ್ತಿದ್ದಾರೆ. ಸಂತೋಷ್ ಜಿ ಬರ್ತಾ ಇದ್ದಾರೆ, ಸೋಮಣ್ಣವರು ಇರ್ತಾರೆ, ಎಲ್ಲ ಸಚಿವರು ಇರ್ತಾರೆ. ಅಲ್ಲಿ ನಾನು ಕೂಡ ಹೋಗ್ಬೇಕಾಗಿದೆ. ಆ ಕಾರಣಕ್ಕಾಗಿ ಇದೇ ರೀತಿ ಹುಮ್ಮಸ್ಸಿನಿಂದ ನೀವು ಮುಂದುವರಿಯಿರಿ. ನಾನು ಜಿಲ್ಲಾಧ್ಯಕ್ಷನಾಗಿ ಬರ್ತಾ ಇರ್ತೇನೆ. ಈ 4 ತಾಲೂಕಲ್ಲಿ ಪಾವಗಡ, ಶಿರಾ, ಮಧುಗಿರಿ, ಕೊರಟಗೆರೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನೋ ಕಾರಣಕ್ಕಾಗಿ ನಾನು ಅಧ್ಯಕ್ಷ ಆಗ್ತೀನಿ ಅಂತ ಅರ್ಜಿ ಹಾಕಿರ್ಲಿಲ್ಲ. ನಮ್ಮ ಭೈರಪ್ಪನವ್ರಿಗೂ ಗೊತ್ತು, ನಾನು ಕೇಳೇ ಇಲ್ಲ. ಆದರೂ ಕೂಡ ಇಲ್ಲ, ಈ ಜವಾಬ್ದಾರಿಯನ್ನ ನೀನು ನಿಭಾಯಿಸಲೇಬೇಕು ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ. ನಾನು MLCಯ ಜವಾಬ್ದಾರಿಯ ಜೊತೆಗೆ ಇದನ್ನು ಕೂಡ ಮಾಡ್ತಾ ಇದ್ದೇನೆ. ನಾನು ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಪ್ರತಿ ಕಾರ್ಯಕ್ರಮಕ್ಕೆ ಇಲ್ಲಿ ಬರೋದಕ್ಕಾಗಲಿಲ್ಲ ಅಂದರೂ ಕೂಡ ಖಂಡಿತವಾಗ್ಲೂ ಕೂಡ ನಾನು ಯಾವಾಗಲೂ ನಿಮ್ಮ ಜೊತೆ ಒಂದು ಮಾರಲ್ ಸಪೋರ್ಟ್ ಕೊಟ್ಕೊಂಡು, ನಿಮಗೆ ಮಾರ್ಗದರ್ಶನ ಕೊಟ್ಕೊಂಡು ನಾನು ಇರ್ತೇನೆ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ರಂಜಿಯವರಿಗೆ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ.